जनतेच्या समस्या उजेडात आणणाऱ्या माध्यमांच्या वृत्तामुळे खानापूर तालुक्यातील गणेबैल, हत्तरगुंजी, मुडेवाडी आणि डुकरवाडी या गावांना अखेर KSRTC बस सेवा सुरू करण्यात आली असून ग्रामस्थांमध्ये आनंदाचे वातावरण निर्माण झाले आहे। सुमारे 80 वर्षे या गावांना थेट बस सेवा उपलब्ध नव्हती। त्यामुळे विद्यार्थी, शेतकरी आणि नागरिकांना प्रवासासाठी मोठ्या अडचणींचा सामना करावा लागत होता। या समस्येबाबत कर्नाटक राज्य दलित संघर्ष समितीच्या समन्वयक संघटनेने खानापूर KSRTC डेपो अधिकाऱ्यांना निवेदन दिले होते। त्याचबरोबर गावांच्या समस्येला KAM न्यूजने ठळकपणे प्रसिद्धी देत लोकप्रतिनिधींनी अधिकाऱ्यांचे लक्ष वेधले होते। निवेदन आणि बातमीची दखल घेत KSRTC खानापूर डेपो अधिकाऱ्यांनी तातडीने बस सेवा सुरू केली। सोमवारी बस प्रथमच गावात दाखल होताच ग्रामस्थ, विद्यार्थी आणि विद्यार्थिनींनी फटाके फोडून व मिठाई वाटून आनंद साजरा केला। यावेळी ग्रामस्थांनी सांगितले की अनेक वर्षे बस सेवेची वाट पाहत असलेल्या आम्हाला आता प्रवासाच्या समस्येवर कायमस्वरूपी उपाय मिळाला आहे। आमची समस्या समाजासमोर मांडणाऱ्या KMM न्यूज आणि निवेदनाला प्रतिसाद देणाऱ्या परिवहन विभागाचे आम्ही आभारी आहोत। ಎಲ್ಲ ಗ್ರಾಮಸ್ಥರಿಗೆ ನಮಸ್ಕಾರಗಳು। ಇವತ್ತಿನ ದಿವಸ ಭಾಳ ದಿವಸಗಳಿಂದ ತಮ್ಮ ಬೇಡಿಕೆ ಇದ್ದಂಗೆ ಜನರಿಗೆ ಅನುಕೂಲ ಆಗಲಿ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತಿಂದ ನಾವು ಈ ಒಂದು ಮಾರ್ಗದಲ್ಲಿ ಬಸ್ನ ಚಾಲನೆ ಮಾಡಿದ್ದೀವಿ। ಈ ಒಂದು ಬಸ್ನ ಚಾಲನೆ ಮಾಡ್ಬೇಕಂತಂದ್ರೆ ನಮ್ಮ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದಂಥ ರಾಜಶೇಖರ್ ಅವರಾಯಿತು, MLA ಸರ್ ಆಯಿತು ಮತ್ತು ಪಂಚಾಯತಿ ಸದಸ್ಯರಾಯಿತು, ಹಲವಾರು ಬಾರಿ ಇದು ಮಾಡಿದ್ರಿ। ಈಗ ಸ್ಕೂಲ್ ಸ್ಟಾರ್ಟ್ ಆದವು ಮತ್ತು ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಮುಂಜಾನೆ ಮತ್ತು ಸಾಯಂಕಾಲ 2 ಟೈಮ್ಗಳು ಈ ಒಂದು ಮಾರ್ಗದಾಗ ಕಾರ್ಯ ಪ್ರಾರಂಭ ಮಾಡಿದ್ದೀವಿ। ಇದನ್ನು ಜನರೆಲ್ಲರೂ ಸದುಪಯೋಗ ತೆಗೆದುಕೊಳ್ಳಿ ಅಂತ ಹೇಳಿ ನಾನು ಆಶಿಸ್ತಾ ನಮ್ಮೆಲ್ಲರೂ ಧನ್ಯವಾದಗಳು ತಿಳಿಸ್ತೀನಿ। ಏನೋ ಇವತ್ತಿನ ದಿವಸ ಖಾನಾಪುರ ತಾಲೂಕಿನ ಮುಡೆವಾಡಿ, ಹತ್ತಿರಗುಂಜಿ ಮತ್ತು ತುಕ್ಕೂರಡಿ ಗ್ರಾಮಸ್ಥರ ಸ್ವತಂತ್ರ ಬಂದು ಸುಮಾರು 80 ವರ್ಷ ಕಳೆದು ಕೂಡ ಇದುವರೆಗೂ ಒಂದು ಇಲ್ಲಿ ಬಸ್ಸಿನ ವ್ಯವಸ್ಥೆ ಮತ್ತು ಒಂದು ಬಸ್ ಕಾಣುವಂಥ ಗ್ರಾಮಗಳು ಇವಾಗಿದ್ದವು। ಅದರಲ್ಲಿ ಕೂಡ ಸುಮಾರು ಬಾರಿ ನಾವು ಇದ್ರ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ವಿ, ನಮ್ಮ ವ್ಯವಸ್ಥಾಪಕರಿಗೂ ಕೂಡ ಶಾಸಕರಿಗೂ। ಆದರೂ ಈ ಬಾರಿ ಇಲ್ಲಿಯ ಹಿರಿಯರು ಮತ್ತು ರೈತರು ಮತ್ತು ಶಾಲಾ ಮಕ್ಕಳ ಅನುಕೂಲಕ್ಕಾಗಿ ನಮ್ಮ ಮುಡೆವಾಡಿ ಗ್ರಾಮ ಪಂಚಾಯತಿ ಸದಸ್ಯರಾದ ರವಿಯಣ್ಣ ಮಾದಾರವರ ಸುಮಾರು ಬಾರಿ ನಮ್ಮನ್ನು ಸೇರಿಕೊಂಡಾಗ ನಾವು ಖುದ್ದಾಗಿ ಮಾನ್ಯ KSRTC DC ಸಾಹೇಬರಿಗೆ ವಿನಂತಿಸಿದ್ವಿ। ಅವರು ನೀವೊಂದು ಈ ಬಾರಿ ಮನವಿ ಕೊಡ್ರಿ, ನಾವು ನಿಮಗೆ ಒಂದು ಬಸ್ ಬಿಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನುವಂಥದ್ದು ಭರವಸೆಯನ್ನು ಕೊಟ್ಟಿದ್ದರು। ಅದೇ ರೀತಿ ಕೇವಲ ಒಂದು 4-5 ದಿನಗಳ ಹಿಂದೆ ನಾವು ಡಿಪೋ ವ್ಯವಸ್ಥಾಪಕರಿಗೆ ಈ ಒಂದು ಮನವಿಯನ್ನು ನಾವೆಲ್ಲ ಊರಿನ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಎಲ್ಲ ತಾಲೂಕಾ ಪದಾಧಿಕಾರಿಗಳ ಜೊತೆಯಲ್ಲಿ ಹೋಗಿ ಮನವಿಯನ್ನು ಮಾಡ್ಕೊಂಡಿದ್ವಿ। ಆದರೂ ಕೂಡ ಒಂದು ಸುಮಾರು 4-5 ದಿನಗಳ ಒಳಗೆ ಇಷ್ಟೊಂದು ತ್ವರಿತಗತಿಯಲ್ಲಿ ನಮಗೆ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ। ಎಲ್ಲ ಗ್ರಾಮಸ್ಥರು ತುಂಬ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಶಾಲಾ ಮಕ್ಕಳು ಸಂತೋಷ ವ್ಯಕ್ತಪಡಿಸಿದ್ದಾರೆ, ರೈತರು ವ್ಯಕ್ತಪಡಿಸಿದ್ದಾರೆ। ಆದ ಕಾರಣ ಏನು ಅವತ್ತಿನ ದಿವಸ ಜೊತೆಗೆ ಮಾಧ್ಯಮದವರು ಕನ್ನಡ ಮತ್ತು ಮರಾಠಿ ಮಾಧ್ಯಮಗಳಲ್ಲಿ ಕೂಡ ಪ್ರಸಾರವಾಗಿ ಇದಕ್ಕೆ ಈ ಕೂಡಲೇ ಫಲಶ್ರುತಿ ಸಿಕ್ಕಿದೆ। ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದ ಹೇಳ್ತೀವಿ। ಅದೇ ರೀತಿಯಾಗಿ ನಮ್ಮ ಡಿಪೋ ವ್ಯವಸ್ಥಾಪಕರಿಗೂ ಕೂಡ ಇಷ್ಟು ಬೇಗನೆ ಮಾಡಿದ್ದಕ್ಕೆ ಅವರಿಗೂ ಕೂಡ ಧನ್ಯವಾದ ಹೇಳ್ತೀವಿ। ಮತ್ತು ನಮ್ಮ KSRTC ಜಿಲ್ಲಾಧಿಕಾರಿಗಳು ಕೂಡ ನಮಗೆ ಸ್ಪಂದನೆ ನೀಡಿದ್ದಕ್ಕೆ ಅವರಿಗೂ ಕೂಡ ಧನ್ಯವಾದ ಹೇಳ್ತೀವಿ। ಮತ್ತು ಇದೇ ರೀತಿಯಿಂದ ತಾಲೂಕಲ್ಲಿ ಯಾವುದೇ ಗ್ರಾಮದಲ್ಲಿ ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ನಮ್ಮನ್ನು ಸಂಪರ್ಕಿಸ್ಬೋದು। ನಮ್ಮ ಆದಷ್ಟು ನಾವು ಪರಿಹರಿಸಲಿಕ್ಕೆ ಮತ್ತು ಅಧಿಕಾರಿಗಳಿಗೆ गमनाಕ್ಕೆ ಮೂಡಿಸಲಿಕ್ಕೆ ನಾವು प्रयत्न ಮಾಡ್ತೀವಿ ಅಂತ ಹೇಳ್ತೀವಿ। धन्यवादಗಳು ಎಲ್ಲ ಊರಿನ ಗ್ರಾಮಸ್ಥರಿಗೂ। ग्रामीण भागातील लोकांचे दशकापासूनचे स्वप्न असलेली बस सेवा सुरू झाल्याने विद्यार्थी, शेतकरी आणि नागरिकांना मोठा दिलासा मिळाला असून ग्रामस्थांनी या घडामोडीला बातमीचा परिणाम असं संबोधलं आहे। नागेश नाईकर, KMM मराठी, खानापूर।